ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಒಂದು ಸರಿ ಸ್ವಾಮಿ ವಿವೇಕಾನಂದ ಅವರು ಕಾಶಿಯಲ್ಲಿ ಇರ್ತಾರೆ. ಕಾಶಿಯಲ್ಲಿರೋ ಸಮಯದಲ್ಲಿ ದುರ್ಗಾಮಾತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಾಪಸ್ ರಿಟರ್ನ್ ಬರೋ ಟೈಮು ಹೀಗೆ ಬರಬೇಕಾದ್ರೆ ನಡ್ಕೊಂಡು ಬರ್ತಾ ಇರ್ತಾರೆ. ನಡ್ಕೊಂಡು ಬರಬೇಕಾದ್ರೆ ಲೆಫ್ಟ್ ಸೈಡು ದೊಡ್ಡದಾಗಿರೋವಂತಹ ಒಂದು ನದಿ ಹರಿತಾ ಇರುತ್ತೆ. ಅದಾದಮೇಲೆ ರೈಟ್ ಸೈಡು ದೊಡ್ಡದಾಗಿರೋವಂಥ ಗೋಡೆ ಇರುತ್ತೆ. ಈ ಗೋಡೆ ಇರೋವಂಥ ಸಂದರ್ಭದಲ್ಲಿ ಚಿಕ್ಕದಾಗಿರೋವಂಥ ಒಂದು ಪ್ಯಾಸೇಜು ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇರೋ ಟೈಮಲ್ಲಿ ಆ ಗೋಡೆ ಮೇಲೆ ಕೂತಿದ್ದಂತಹ ಕೋತಿಗಳ ಗುಂಪು ಏಕ್ದಮ್ಮು ಸ್ವಾಮೀಜಿ ಅವ್ರ ಹಿಂದೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಸ್ವಾಮೀಜಿ ಏನು ಮಾಡ್ತಾರೆ, ಇವ್ರಿಗೆ ಭಯ ಆಗಿ ಇವ್ರು ಓಡ್ತಾ ಇರ್ತಾರೆ. ಓಡ್ತಾ ಇರೋ ಸಂದರ್ಭದಲ್ಲಿ ಆ ಕೋತಿಗಳನ್ನು ಗುಂಪಾಗಿ ಇವ್ರನ್ನ ಅಟ್ಟಾಡ್ಸ್ಕೊಂಬರ್ತಾ ಇರುತ್ತೆ. ಅವ್ರ ಕಾಲನ್ನು ಹಿಡಿದು ಕಚ್ಚೋದಕ್ಕೆ ಅವುಗಳು ಪ್ರಯತ್ನವನ್ನು ಪಡ್ತಾ ಇರುತ್ತೆ. ಹೀಗೆ ಓಡ್ತಾ ಇರೋ ಸಂದರ್ಭದಲ್ಲಿ ಒಂದು ಘಟ್ಟಕ್ಕೆ ಸ್ವಲ್ಪ ದೂರದಲ್ಲಿ ಯಾವುದೋ ಒಂದು ಸಾಧು ಓಡಬೇಡ, ನಿಲ್ಲು, ಎದುರಿಸು ಅಂತ ಯಾರೋ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಸ್ವಾಮಿ ವಿವೇಕಾನಂದ ಅವರು ಸಡನ್ನಾಗಿ ಹಿಂದೆ ತಿರುಗಿ ಹಾಗೆ ಸ್ಟ್ರಾಂಗಾಗಿ ನಿಂತ್ಕೊಂಡು ಆ ಕೋತಿಗಳನ್ನ ದಿಟ್ಟಿಸಿ ನೋಡ್ತಾರೆ. ಆ ನೋಡೋವಂಥ ಸಂದರ್ಭದಲ್ಲಿ ಕೋತಿಗಳು ಹಾಗೆ ಓಡೋದನ್ನ ನಿಲ್ಲಿಸಿ ಅವುಗಳಿಗೆ ಭಯ ಆಗಿ ಅವುಗಳು ಓಡೋದನ್ನ ನಿಲ್ಲಿಸ್ಬಿಡುತ್ತೆ. ಅದಾಗಿದ್ದು ಕೆಲವು ಕ್ಷಣ ಆಗಿದ ತಕ್ಷಣ ಅವುಗಳು ಭಯದಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾವೆ ಕೋತಿಗಳು. ಸ್ನೇಹಿತರೆ, ಈ ಘಟನೆಯಿಂದ ವಿಚಾರ ಮಾಡಿ ನೋಡೋದಾದರೆ ನಾವು ನಮ್ಮ ಜೀವನದಲ್ಲೂ ಅನೇಕ ರೀತಿಯಾದಂತಹ ಕಷ್ಟಗಳು ಕೋತಿಯ ರೂಪದಲ್ಲಿ ಬರ್ತಾ ಇರುತ್ತೆ. ನಾವು ಎಷ್ಟು ರೀತಿಯಾಗಿ ಓಡ್ತಾ ಇರ್ತೀವೋ, ಎಷ್ಟು ಫಾಸ್ಟಾಗಿ ಓಡ್ತಾ ಇರ್ತೀವೋ ಅಷ್ಟೇ ಫಾಸ್ಟಾಗಿ ಅವುಗಳು ನಮ್ಮನ್ನ ಚೇಸ್ ಮಾಡ್ತಾ ಇರುತ್ತೆ. ಯಾವಾಗ ನಾವು ಅದನ್ನು ಎದುರಿಸೋದಕ್ಕೆ ನಾವು ಪ್ರಾರಂಭ ಮಾಡ್ತೀವೋ ಆಗ ಅವುಗಳ ಪ್ರಭಾವವನ್ನು ಅವುಗಳೇ ಕಳ್ಕೊಂಡ್ಬಿಡುತ್ತೆ. ಯುದ್ಧದ ಗ್ರೌಂಡಲ್ಲಿ ಹೇಡಿಗಳು ಯುದ್ಧ ಮಾಡದೆ ಓಡೋದಾಗ ಅವರು ಜಯಶಾಲಿಗಳಾಗಲ್ಲ. ಅದೇ ರೀತಿಯಾಗಿ ಈ ನಮ್ಮ ಜೀವನದಲ್ಲೂ ಒಂದು ಥರ ನಾವು ಯುದ್ಧ ಮಾಡಬೇಕು. ಈ ಟೈಮಲ್ಲಿ ನಾವು ಓಡೋಗ್ಬಿಟ್ರೆ ನಮ್ಮ ಕೈಯಲ್ಲೂ ಈ ಜೀವನದ ಸಾರ್ಥಕತೆಯನ್ನು ಅನುಭವಿಸೋದಕ್ಕಾಗಲ್ಲ. ಇನ್ನೊಂದು ಸರಿ ಸ್ವಾಮಿ ವಿವೇಕಾನಂದ ಅವರು ಲಂಡನ್ಗೆ ಹೋಗಿರ್ತಾರೆ. ಲಂಡನ್ಗೆ ಹೋಗಿರೋ ಸಮಯದಲ್ಲಿ ಅವ್ರ ಫ್ರೆಂಡ್ಗಳ ಜೊತೆ ಸಾಯಂಕಾಲ ಸ್ವಲ್ಪ ಆಚೆ ಹೋಗಿರ್ತಾರೆ. ಆಚೆ ಹೋಗಿರೋ ಸಂದರ್ಭದಲ್ಲಿ ಹೀಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಹಿಂದೆಯಿಂದ ಒಂದು ಸ್ವಲ್ಪ ದೂರ ಯಾವುದೋ ಒಂದು ಗೂಳಿ, ಹುಚ್ಚಿಡ್ದಿರೋವಂಥ ಗೂಳಿ ಎಲ್ರೂ ಅಟ್ಟಾಡಿಸ್ಕೊಂಡು ಸ್ಪೀಡಾಗಿ ಓಡಿ ಬರ್ತಾ ಇರುತ್ತೆ. ಇದನ್ನು ಗಮನಿಸಿದಂಥ ಅವ್ರ ಫ್ರೆಂಡ್ಸ್ ಎಲ್ಲ ದಿಕ್ಕಾಪಾಲಾಗಿ ಈ ಮೂಲೆ ಆ ಮೂಲೆ ಅಂತ ಓಡ್ತಾ ಇರ್ತಾರೆ. ಅವರೆಲ್ಲ ಅಷ್ಟು ಭಯ ಆಗಿ ಓಡ್ತಾ ಇರೋ ಸಂದರ್ಭದಲ್ಲಿ ಸ್ವಾಮೀಜಿ ಏನು ತನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ಭಯದ ಭಾವನೆಯನ್ನು ಇಟ್ಕೊಳ್ದೆ ಆ ಗೂಳಿ ಬರ್ತಾ ಇರುತ್ತಲ್ಲ, ಇವರು ಅದಕ್ಕೆ ಆಪೋಸಿಟಾಗಿ ನಿಂತ್ಕೊಂಡು ಅದನ್ನೇ ನೋಡ್ತಾ ಇರ್ತಾರೆ. ಆ ಗೂಳಿ ಸಡನ್ನಾಗಿ ಓಡೋದನ್ನು ನಿಲ್ಲಿಸಿ ಅವ್ರ ಮುಂದೆ ಹಾಗೆ ನಿಂತ್ಕೊಂಡು ಗೂಳಿ ಸ್ವಾಮಿ ವಿವೇಕಾನಂದರನ್ನೇ ನೋಡ್ಬಿಟ್ಟು ತಲೆ ಅಲ್ಲಾಡಿಸ್ಬಿಟ್ಟು ಒಂದೆರಡು ಸರಿ ಅಲ್ಲೇ ಒಂದೆರಡು ರೌಂಡ್ ಹಾಕ್ಬಿಟ್ಟು ಅದು ಓಡೋಗ್ಬಿಡುತ್ತೆ. ಇದನ್ನು ಗಮನಿಸಿದಂಥ ಸ್ವಾಮಿ ವಿವೇಕಾನಂದ ಅವರ ಫ್ರೆಂಡ್ಸು ಕೇಳ್ತಾರೆ, ನಿಮಗೇನು ಭಯ ಆಗಿಲ್ವಾ? ಈ ಟೈಮಲ್ಲಿ ನಿಮಗೆ ಮೈಂಡ್ ಸೆಟ್ ಹೇಗಿತ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನ್ನಷ್ಟು ಭಾರವಾಗಿರೋವಂಥ ವ್ಯಕ್ತಿನ ಆ ಗೂಳಿ ಬಂದು ಗುದ್ದಿದ್ರೆ ನಾನು ಎಷ್ಟು ದೂರ ಎಗರ್ಕೊಂಡು ಹೋಗಿ ಬೀಳ್ಬೋದು ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ ಅಂತ ಅವರು ಹೇಳ್ತಾರೆ. ಅದಾದಮೇಲೆ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ತಾರೆ, ಅಪಾಯ ಬಂದಾಗೆಲ್ಲ ಇನ್ ಕೇಸ್ ನನಗೆ ಮೃತ್ಯು ಬಂದಾಗ್ಲೂ ನನ್ನ ಮನಸ್ಸು ಶಾಂತವಾಗಿ, ದೃಢವಾಗಿ, ಧೈರ್ಯವಾಗಿ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಇನ್ನೂ ಒಂದು ಘಟನೆ, ಇದನ್ನು ಸ್ವತಃ ಸ್ವಾಮಿ ವಿವೇಕಾನಂದ ಅವರೇ ತಮ್ಮ ಶಿಷ್ಯರ ಹತ್ರ ತಮಗಾದ ಅನುಭವವನ್ನು ಹೇಳ್ಕೊಂಡಿದ್ದಾರೆ. ಆಗ ನಾನು ಹಿಮಾಲಯದಲ್ಲಿ ಮನೆಯಿಂದ ಮನೆಗೆ ಹೋಗಿ ಭಿಕ್ಷೆಯನ್ನು ಪಡಿತಾ ಇದ್ದೆ. ಅದಾದ ನಂತರ ನನ್ನ ಹೆಚ್ಚು ಕಾಲವನ್ನು ಕಠಿಣವಾದ ಆಧ್ಯಾತ್ಮಿಕ ಸಾಧನೆಯಲ್ಲೇ ನಾನು ಕಳೀತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಸಿಗ್ತಾಗಿದ್ದಂತಹ ಆಹಾರದ ಪ್ರಮಾಣ ಕಡಿಮೆ. ಅದು ನನ್ನ ಹಸಿವನ್ನು ಕೂಡ ಅದು ನೀಗಿಸ್ತಾ ಇರಲಿಲ್ಲ. ಒಂದು ಸರಿ ನನ್ನ ಜೀವನವೇ ನಿಷ್ಪ್ರಯೋಜಕ ಅಂತ ಯೋಚಿಸಿದೆ. ಇಲ್ಲಿರೋ ಅಂಥ ಪರ್ವತವಾಸಿ ಜನರೇ ಅವರೇ ಬಡವರು. ತಮ್ಮ ಮಕ್ಕಳಿಗೆ, ತಮ್ಮ ಸಂಸಾರದವ್ರಿಗೆ ಅವ್ರಿಗೇನೆ ಆಹಾರವನ್ನು ಒದಗಿಸೋಕ್ಕಾಗ್ತಾ ಇಲ್ಲ. ಅದಾದ್ರೂ ನನಗೆ ಅಂತ ಸ್ವಲ್ಪ ಪಾಲು ಎತ್ತಿಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಈ ಜೀವನದಿಂದ ನನಗೇನು ಪ್ರಯೋಜನ? ಅವತ್ತಿಂದ ನಾನು ಭಿಕ್ಷೆ ಬೇಡೋದನ್ನೇ ನಾನು ನಿಲ್ಲಿಸ್ಬಿಟ್ಟೆ. ಆಹಾರ ಇಲ್ಲದೆ 2 ದಿನ ಆಯಿತು. ನನಗೆ ಹಸುವಾದಾಗ, ಬಾಯಾರಿಕೆ ಆದಾಗೆಲ್ಲ ಬೊಕ್ಸೆಯಲ್ಲಿದ್ದಂಥ ನೀರನ್ನೇ ಕುಡ್ಕೊಂಡು ಇರ್ತಾ ಇದ್ದೆ. ಒಂದಿನ ದಟ್ಟವಾಗಿರುವಂಥ ಕಾಡನ್ನು ಪ್ರವೇಶ ಮಾಡಿದ್ಮೇಲೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಒಂದು ಕಲ್ಲು ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಣು ಬಿಟ್ಟು ನೋಡಿದಾಗ ದೂರದ ಅಂತರದಲ್ಲಿ ಒಂದು ಭಾರಿ ಗಾತ್ರದ ಒಂದು ಹುಲಿ ಇತ್ತು. ಹೊಳೆಯೋ ಕಣ್ಣಿಂದ ಅದು ನನ್ನನ್ನೇ ನೋಡ್ತಾ ಇತ್ತು. ನಾನು ಯೋಚನೆ ಮಾಡಿದೆ, ಅಂತೂ ನನಗೆ ಶಾಂತಿ ಸಿಕ್ತು. ಈ ಹುಲಿಗೂ ಈ ದೇಹ ಆಹಾರ ಆಯಿತು ಅಂತ ನಾನು ಯೋಚಿಸಿದೆ. ಈ ಪ್ರಾಣಿಗೆ ನನ್ನ ದೇಹ ಆಹಾರ ಆದರೆ ಸಾಕು ಅಂತ ಕಣ್ಣು ಮುಚ್ಕೊಂಡು ಹಾಗೆ ಕೂತ್ಕೊಂಡ್ಬಿಟ್ಟೆ. ಹುಲಿ ಬಂದು ನನ್ನ ತಿನ್ನಲಿ ಅಂತ ಹಾಗೆ ಕಣ್ಣು ಮುಚ್ಚಿ ಕೂತ್ಕೊಂಡೆ. ಕೆಲವು ನಿಮಿಷ ಆದಮೇಲೆ ಕಣ್ಣು ಬಿಟ್ಟು ನೋಡ್ತೀನಿ. ಆ ಕಡೆ ಈ ಕಡೆ ಎಲ್ಲ ನೋಡಿದಾಗ ಹುಲಿ ಆಲ್ರೆಡಿ ನನ್ನ ಹಿಂದೆ ನಡ್ಕೊಂಡು ಹೋಗ್ತಾ ಇದೆ.
ಆಗ ಆಶ್ಚರ್ಯ ಆಯಿತು. ದೇವರು ನನ್ನನ್ನು ಯಾವುದೋ ಒಂದು ಮೂಲೆಯಿಂದ ನನ್ನನ್ನು ರಕ್ಷಿಸ್ತಾ ಇದ್ದಾನೆ ಅನ್ನುವಂಥ ಭಾವನೆ ನನಗೆ ಬಂತು. ಇನ್ನೂ ಈ ಪ್ರಪಂಚದಲ್ಲಿ ಮಾಡಬೇಕಾಗಿರೋ ಕೆಲಸ ಇನ್ನೂ ಸಾಕಷ್ಟಿದೆ ಅಂತ ಅರಿವಾಯಿತು. ಆ ಕೆಲಸಗಳು ಆಗೋಕ್ಕಿಂತ ಮುಂಚೆ ಈ ದೇಹ ತ್ಯಾಗ ಇಷ್ಟು ಬೇಗ ಆಗೋದಿಲ್ಲ ಅಂತ ಅವ್ರಿಗೆ ಅವಾಗ ಅರಿವಾಯಿತಂತೆ. ಸ್ನೇಹಿತರೆ, ಈ ಘಟನೆಯಿಂದ ವಿಚಾರ ಮಾಡಿ ನೋಡೋದಾದರೆ ಸ್ವಾಮಿ ವಿವೇಕಾನಂದ ಅವರು ತನ್ನ ದೇಹವನ್ನೇ ಆ ಹುಲಿಗೆ ಸಮರ್ಪಣೆ ಮಾಡೋದಕ್ಕೆ ರೆಡಿಯಾಗಿದ್ದ. ಆ ಟೈಮಲ್ಲೂ ಅವರು ಯಾವುದೇ ದೇವರ ಸಹಾಯವನ್ನು ಕೇಳ್ಕೊಂಡಿಲ್ಲ. ಅದಾದ ನಂತರ ಆ ಹುಲಿಯಿಂದನೂ ಅವರಿಗೆ ಯಾವುದೇ ರೀತಿಯಾದಂತಹ ಅಪಾಯನೂ ಆಗಲಿಲ್ಲ. ನಮ್ಮಲ್ಲಿ ಕೆಲವರಿಗೆ ಯಾವುದೋ ಒಂದು ನಮಗಿಂತ ಉನ್ನತವಾಗಿರುವಂಥ ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ ಅನ್ನುವಂಥ ಭಾವನೆ ಕೆಲವರಿಗೆ ಅರಿವಾಗಿರುತ್ತೆ. ಕೆಲವರು ದೇವರೇ ಇಲ್ಲ, ಯಾವುದೋ ಒಂದು ಪಾಸಿಟಿವ್ ಎನರ್ಜಿನೇ ಇಲ್ಲ, ಕರ್ಮ ಅನ್ನೋದೇ ಇಲ್ಲ, ನಾನು ಆಡಿದ್ದೇ ಆಟ, ಈ ಥರ ಕೆಲವರು ನಾಸ್ತಿಕರು ಇರ್ತಾರೆ. ಅವ್ರಿಗೆ ನಾನೇನು ಹೇಳೋಕ್ಕೆ ಬಯಸೋದಿಲ್ಲ. ಒಂದು ಒಳ್ಳೆಯ ವ್ಯಕ್ತಿಗೆ ಯಾವಾಗಲೂ ಒಂದು ಪಾಸಿಟಿವ್ ಎನರ್ಜಿ ಅವರನ್ನು ಯಾವಾಗಲೂ ಕಾಪಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾನೇ ಇರುತ್ತೆ ಅನ್ನುವಂಥ ವಿಚಾರವನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇಂಥ ಘಟನೆಗಳು ಬರೀ ಸಾಧು ಸಂತರಿಗೆ ಮಾತ್ರ ನಡೆಯುತ್ತೆ ಅಂತ ಮಾತ್ರ ಕಲ್ಪಿಸ್ಕೊಬೇಡಿ. ನಮ್ಮಲ್ಲಿ ಎಷ್ಟೊಂದು ಜನ ಒಂದು ಪಾಸಿಟಿವ್ ಎನರ್ಜಿನ ನಂಬಿಕೆಯಿಂದ ಅವುಗಳನ್ನ ಪೂಜೆ ಮಾಡ್ತಾ ಇರ್ತಾರೆ. ಅಂಥವ್ರ ಘಟನೆಯನ್ನು ನಾನು ಮುಂದಕ್ಕೆ ನಿಮ್ಮ ಮುಂದೆ ಪ್ರಸ್ತಾಪಿಸ್ತೀನಿ. ಮುಂದಕ್ಕೆ ಒಂದು ಒಳ್ಳೆ ಕಂಟೆಂಟೊಂದಿಗೆ ಬರ್ತೀನಿ. ಸ್ನೇಹಿತರೆ, ಐ ಹೋಪ್ ನಿಮಗೆ ಈ ಕಂಟೆಂಟ್ ನಿಮಗೆ ಖಂಡಿತವಾಗ್ಲೂ ಒಂದು ಇಷ್ಟ ಆಗಿರುತ್ತೆ ಅಥವಾ ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ನೀಡಿರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಂಟೆಂಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಕ್ಕೆ ಒಂದು ಒಳ್ಳೆ ಕಂಟೆಂಟೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.